ಮೀನರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ಮೀನರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮೊದಲನೆಯ ಶುಭ ವಿಚಾರ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಗೊತ್ತಾ? ಶುಕ್ರ ಅನುಗ್ರಹ, ಅಷ್ಟಮಾಧಿಪತಿ ಅನುಗ್ರಹ ಅನ್ಕೊಳ್ಳೋಣ, ಆರೋಗ್ಯ ವೃದ್ಧಿ. ಯಾಕೆಂದ್ರೆ ಈ ಜನ್ಮ ಶನಿ ಸಾಡೆ ಸಾತಿಯಲ್ಲಿ ನಿಮ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಬಹಳಷ್ಟು ಆರೋಗ್ಯ ಬಾಧೆಗಳನ್ನ ಮೀನ ರಾಶಿಯವರು ನೋಡ್ತಾ ಇದ್ದೀರಾ. ಏನೋ ಈಗ ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ, ಅದು ಸಿಕ್ಕಿದ್ರೆ ಔಷಧೋಪಚಾರಗಳು ಸರಿ ಆಗ್ತಾ ಇದೆ, ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ, ಎಲ್ಲ ಏನೋ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗ್ತಾ ಇದೆ, ಏನೇನೋ ಸಮಸ್ಯೆಗಳಾಗ್ತಾ ಇದೆ. ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಒಳ್ಳೆ ಡಾಕ್ಟ್ರು ಸಿಗ್ತಾರೆ, ಒಳ್ಳೆ ಔಷಧಗಳು ಸಿಗುತ್ತೆ, ಔಷಧಿ ಪರ್ಚೇಸ್ ಮಾಡಲಿಕ್ಕೆ ದುಡ್ಡು ಸಿಗುತ್ತೆ, ಎಲ್ಲ ಅನುಕೂಲಗಳು ಆಗುತ್ತೆ. ಸೊ ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದಂಥ ಸಮಯ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಎರಡನೆಯ ಶುಭ ವಿಚಾರ ಮೀನರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ಸಾಲಗಳ ವಿಚಾರದಲ್ಲಿ ಒಳ್ಳೆಯ ಒಂದು ಅವಕಾಶ ಇದೆ. ಮೊದಲೆರಡು ವಾರಗಳು, ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳು ನಿಮಗೆ ಯಾವಾಗ ಬೇಕಾದರೂ ಸಾಲ ಸಿಗುತ್ತೆ. ನಿಮಗೆ ಹೋಮ್ ಲೋನ್ ಬೇಕಾ, ನಿಮಗೆ ಹೌಸಿಂಗ್ ಲೋನ್ ಅಂದರೆ ಇದು ಬಿಸ್ನೆಸ್ ಲೋನ್ ಬೇಕಾ, ವೆಹಿಕಲ್ ಲೋನ್ ಬೇಕಾ, ಪರ್ಸ್ನಲ್ ಲೋನ್ ಬೇಕಾ, ಯಾವ ಲೋನ್ ಬೇಕು ನಿಮಗೆ. ನೀವು ಮೀನ ರಾಶಿಯವರು ಸಾಡೆ ಸಾತಿ ಸಿಕ್ಕಾಕೊಂಡ್ಬಿಡ್ತೀನಿ, ನಾನು ಒಂದು ಲೋನ್ ಸ್ಯಾಂಕ್ಷನ್ ಆಗ್ಬಿಟ್ರು ಸಾಕು, ನಾನು ಇದನ್ನೆಲ್ಲ ಹೊರಗಡೆ ಬಂದ್ಬಿಡ್ತೀನಿ, ಕೈ ತೊಳ್ಕೊಂಡು ಎಲ್ಲ ತೀರಿಸ್ಬಿಟ್ಟು ಹೊರಗೆ ಬಂದ್ಬಿಡ್ತೀನಿ, ಎಲ್ಲೋ ಒಂದೇ ಕಡೆ ಕಟ್ಕೊಂಡು ಹೋಗ್ತಾ ಇರ್ತೀನಿ, ನನಗೆ ಒಂಥರ ಟೆನ್ಷನ್ ಆಗ್ಬಿಟ್ಟಿದೆ. ಯೋಚನೆ ಮಾಡಬೇಡಿ, ಮೀನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಈಸಿಯಾಗಿ ಸಾಲ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಆದರೆ ಇನ್ನೊಂದು ಎಚ್ಚರಿಕೆ ಏನಂದರೆ, ಸಿಗುತ್ತಲ್ಲ ಅಂತ ಅನಾವಶ್ಯಕ ಸಾಲ ಮಾಡ್ಕೊಂಬಿಟ್ರೆ ಇನ್ನೂ ದೊಡ್ಡ ಸಮಸ್ಯೆಗೆ ಸಿಗಾಕೊಂಡ್ಬಿಡ್ಬೋದು. ಎಚ್ಚರಿಕೆ ಹಿಡಿದಲ್ಲ ಅದನ್ನೆಲ್ಲ ತಿಳಿಸ್ತೇನೆ ನಾನು. ಬಟ್ ಬೇಸಿಕ್ಕಾಗಿ ನಿಮಗೆ ಏನು ಸಾಲ ಬೇಕಾಗಿದೆ, ಅರ್ಜೆಂಟಾಗಿ ನಿಮಗೆ ಏನು ಸಾಲ ಬೇಕಾಗಿದೆ, ನಿಮ್ಮ ಸಮಸ್ಯೆ ಪರಿಹಾರಕ್ಕೆ ಅದು ಸಿಗುತ್ತೆ. ಸ್ವಲ್ಪ ದೇವತಾರಾಧನೆ ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಮೂರನೇ ಶುಭ ವಿಚಾರ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಭೂಮಿಯ ವಿಚಾರದಲ್ಲಿ ಅನುಕೂಲ. ಅಂದರೆ ನೀವು ಮೀನ ರಾಶಿಯವರು ಯಾವುದೋ ಸೈಟ್ ಸೇಲ್ ಮಾಡಬೇಕು, ಜಮೀನು ಸೇಲ್ ಮಾಡಬೇಕು, ಅಥವಾ ಯಾವುದೋ ಸೈಟ್ ಖರೀದಿ ಮಾಡಬೇಕು, ಜಮೀನು ಖರೀದಿ ಮಾಡಬೇಕು, ಅಥವಾ ನೀವು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರ್ತಕ್ಕಂಥ ಮೀನರಾಶಿಯವರು ಖಂಡಿತವಾಗಿ ಅನುಕೂಲ ಆಗುತ್ತೆ. ನೀವು ಮೀನರಾಶಿಯವರು ರಿಯಲ್ ಎಸ್ಟೇಟಿನ ಎಲ್ಲ ವಿಚಾರಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಅನುಕೂಲ ಆಗುತ್ತೆ. ನೀವು ಪ್ರಯತ್ನ ಮಾಡಬೇಕಷ್ಟೇ. ಸಾಡೆ ಸಾತಿ ಹಿಂದೆ ಹೇಳಿದ್ರು ಕೂಡ ನೀವು ಪರಿಹಾರ ಮಾಡ್ಕೊಂಡು ಮುನ್ನುಗ್ಗಬೇಕು, ಖಂಡಿತ ಕೆಲಸ ಆಗುತ್ತೆ. ಒಳ್ಳೆಯ ಮನಸ್ಸಿನಲ್ಲಿ ಪ್ರಯತ್ನ ಮಾಡಿ, ಖಂಡಿತ ಕೆಲಸ ಆಗುತ್ತೆ. ಸ್ವಲ್ಪ ಸುಬ್ರಹ್ಮಣ್ಯನ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ಒಂದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹರಕೆ ಮಾಡ್ಕೊಳ್ಳಿ, ಕುಜಾಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ಪ್ರಯತ್ನ ಮಾಡಿ. ರಿಯಲ್ ಎಸ್ಟೇಟ್ ಕೆಲಸಗಳೆಲ್ಲದು ಭೂಮಿ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಈ ವಿವಾಹಿತ ಮೀನರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಮೀನರಾಶಿಯ ಪುರುಷರು ಇರಲಿ, ಸ್ತ್ರೀ ಇರಲಿ, ತಾಯಿ ವಿಚಾರದಿಂದ ತಾಯಿ ಕಡೆಯಿಂದ ಒಂದಿಷ್ಟು ಭೂಮಿ ಸಿಗುವಂಥ ಸಾಧ್ಯತೆಗಳು, ತಾಯಿ ಕಡೆಯಿಂದ ಒಂದಿಷ್ಟು ಅನುಕೂಲಗಳಾಗೋ ಸಾಧ್ಯತೆ ಇದೆ. ನೀವು ಜಗಳ ಮಾಡೋ ಸಾಧ್ಯತೆಯೂ ಇದೆ ತಾಯಿ ಹತ್ರ, ಬಟ್ ಆದರೂ ಕೂಡ ತಾಯಿ ಹತ್ರ ನೀವು ಸಮಾಧಾನವಾಗಿ ಇದ್ಬಿಟ್ರೆ ಭೂಮಿ ಸಿಗುತ್ತೆ, ನಿಮಗೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ನಾಲ್ಕನೇ ಶುಭ ವಿಚಾರ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮೀನರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ನೀವು ಮೀನರಾಶಿಯ ರೈತರಾಗಿದ್ದರೆ, ನೀವು ರೈತರು ಮೀನರಾಶಿ ನಿಮ್ಮದು ಅಂತಾಗಿದ್ದರೆ, ಅಥವಾ ನೀವು ಮೀನರಾಶಿ ನಿಮ್ಮದು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸಲ್ಲಿದ್ದರೆ, ಸಾಫ್ಟ್ವೇರ್ ಇಂಜಿನಿಯರ್ ಮೀನರಾಶಿಯವರಾಗಿದ್ದರೆ, ಮೀನರಾಶಿಯ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದರೆ, ಸೆಪ್ಟೆಂಬರ್ ತಿಂಗಳು ತುಂಬ ಚೆನ್ನಾಗಿದೆ. ಒಳ್ಳೆ ಬಿಸ್ನೆಸ್ ಆಗುತ್ತೆ, ಒಳ್ಳೆ ದುಡ್ಡು ಬರುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಾಗತ್ತೆ, ನಿಮಗೆ ಒಳ್ಳೆ ಚೆನ್ನಾಗಾಗತ್ತೆ. ಸಮಸ್ಯೆಗಳಿಲ್ಲ ಅಂತಲ್ಲ, ಬಟ್ ಆದರೂ ಕೂಡ ನಿಮ್ಮ ಪ್ರಯತ್ನ ಖಂಡಿತ ಯಶಸ್ಸನ್ನು ಕೊಡುತ್ತೆ. ನೀವು ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿದ್ರೆ, ಪರಿಹಾರಗಳು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಇಲ್ಲಿ ಕುಜನ ಅನುಗ್ರಹ ತುಂಬ ಚೆನ್ನಾಗಿದೆ, ಶುಕ್ರ ಅನುಗ್ರಹವು ತುಂಬ ಚೆನ್ನಾಗಿದೆ, ಒಳ್ಳೆಯದಾಗತ್ತೆ, ಮಿಸ್ ಮಾಡ್ಕೊಳ್ಬೇಡಿ. ಇನ್ನು ಐದನೇ ಶುಭ ವಿಚಾರ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಬುಧ ಬಲ. ಮೊದಲ ಎರಡು ವಾರಗಳು, ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳು ತುಂಬ ಚೆನ್ನಾಗಿದೆ ರೀ. ವಿದ್ಯಾರ್ಥಿಗಳು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ ಗೊತ್ತಾ? ಅವಿವಾಹಿತ ಮೀನರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಸಪ್ತಮಾಧಿಪತಿ ಬುಧ. ಮೂರನೇ ವಾರ ಬರಬಾರ್ದು, ಮೂರನೇ ವಾರದಲ್ಲಿ ತಪ್ಸಾಕೋರು ಬಂದ್ಬಿಡ್ತಾರೆ, ಹೊಟ್ಟೆ ಹುರ್ಕೊಂಡು ಈ ಮದುವೆ ಹೆಂಗಾರ ಬ್ರೇಕ್ ಮಾಡಿಬಿಡ್ಬೇಕಲ್ಲ ಅಂತ ಕಡ್ಡಿ ಹಿರಿಯರು ಬಂದ್ಬಿಡ್ತಾರೆ. ಅದನ್ನ ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸ್ತೇನೆ ನಾನು. ಆದರೆ ನೀವು ಅವಿವಾಹಿತ ಮೀನರಾಶಿಯವರಾಗಿದ್ದರೆ ಮೊದಲೆರಡು ವಾರಗಳಲ್ಲಿ ಪ್ರಯತ್ನ ಮಾಡಿ, ಗಟ್ಟಿ ಮಾಡ್ಕೊಂಬಿಡಿ ಆ ಸಂಬಂಧವನ್ನು, ತುಂಬ ಚೆನ್ನಾಗಿ ಮದುವೆ ಅವಕಾಶ ಇದೆ. ಆಲ್ರೆಡಿ ಮದುವೆ ಆಗಿರತಕ್ಕಂಥವ್ರಿಗೂ ಜಗಳ ಮನಸ್ತಾಪಗಳಿದ್ರೆ ಪರಿಹಾರ ಮಾಡ್ಕೊಳ್ಳಿಕ್ಕೂ ತುಂಬ ಅವಕಾಶಗಳಿದೆ. ಮೂರನೇ ವಾರದಿಂದ ಹಾಳು ಮಾಡೋಕ್ಕೆ ತುಂಬ ಜನ ಬರ್ತಾರೆ, ನೀವು ಮೊದಲೇ ಗಟ್ಟಿ ಆಗಿಬಿಡ್ಬೇಕಷ್ಟೇ. ಅಷ್ಟೇ ಅಲ್ಲ,
ನಿಮಗೆ ಒಂದು ಬಿಸ್ನೆಸ್ ಪಾರ್ಟ್ನರ್ ಬೇಕು, ಸಿಗ್ತಾರೆ. ದೂರ ಪ್ರಯಾಣಗಳು, ವಿದೇಶ ಪ್ರಯಾಣಗಳು, ಜಾಬಲ್ಲಿ ಟ್ರಾನ್ಸ್ಫರ್ಗಳು ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗತ್ತೆ. ಇಷ್ಟೆಲ್ಲ ಒಳ್ಳೆಯದರ ನಡುವೆ ನಿಮಗೆ ಎಚ್ಚರಿಕೆಗಳು ಇದೆ, ಅದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಗ್ರಹಣ ಇದೆ, ಅದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾನೆ. ಆದರೆ ಪರಿಹಾರ ಈ ವಿಡಿಯೋದಲ್ಲೇ ತಿಳಿಸ್ತೇನೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರಿಹಾರ ನಿಮಗೋಸ್ಕರ ನಾವು ವಿಶೇಷ ಮಾಡಿ, ನಿಮಗೋಸ್ಕರ ನಾವು ಆ ಪರಿಹಾರವನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆಯೂ ಸಹ ನಿಮ್ಗೆ ತಿಳಿಸ್ತೇನೆ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬದ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಬಹಳ ವಿಶೇಷವಾದ ಪರಿಹಾರ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಕಾರಣ ಅವತ್ತು ಚಂದ್ರಗ್ರಹಣ ಸಹ ಇದೆ. ಅಂದರೆ ಇಲ್ಲಿ ಗೋಚಾರವೂ ಇಲ್ಲ, ಆಚರಣೆಯೂ ಇಲ್ಲ, ಪ್ರಭಾವ ಇರುತ್ತೆ. ಆದ ಕಾರಣ ಖಂಡಿತವಾಗಿ ಆ ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಚಂದ್ರಗ್ರಹಣದ ಬಗ್ಗೆ ನಾವು ಇವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ, ಯಾಕೆಂದರೆ ಅವತ್ತು ಹಗಲಿನಲ್ಲೇ ಚಂದ್ರಗ್ರಹಣ, ನಾವು ಹೋಮ ಮಾಡಬೇಕಾದ್ರೆ ಚಂದ್ರಗ್ರಹಣ ನಡೀತಾ ಇರುತ್ತೆ, ಇಲ್ಲಿ ಕಾಣೋದಿಲ್ಲ ಅನ್ನೋದೊಂದು ಬಿಟ್ಟರೆ. ಜೊತೆಗೆ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದಾಗಿ ನಾವು ವರಮಹಾಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಚಂದ್ರಗ್ರಹಣ ಶಾಂತಿ ಹೋಮ ಅಂದರೆ ಸಹಸ್ರ ಚಂದ್ರ ಶಾಂತಿ ಹೋಮ, ವರಮಹಾಲಕ್ಷ್ಮಿ ಹವನ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಇನ್ನೂ ವಿಶೇಷವಾದಂಥ ಹೋಮಗಳಿದೆ. ಮುಂದಿನ ತಿಳಿಸ್ಕೊಡ್ತೀನಿ. ಈ ವಿಶೇಷವಾಗಿರತಕ್ಕಂಥ ಸಪ್ತಚಕ್ರ ಬ್ರೇಸ್ಲೆಟ್, ಒರಿಜಿನಲ್ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಅದರಲ್ಲಿ ಸಹಸ್ರ ಚಂದ್ರಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಶ್ವೇತಾರ್ಕ ರತ್ನ ಇದರೊಳಗಡೆ ಇದೆ, ಅದು ನಿಮಗೆ ಎನರ್ಜೈಸ್ ಮಾಡಿಕೊಡ್ತೇವೆ. ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರಕ್ಕೆ 7 ವಿಧದ ವಿಶೇಷವಾಗಿರ್ತಕ್ಕಂಥ ಉಪರತ್ನಗಳಿದೆ. 8ನೇದಾಗಿರ್ತಕ್ಕಂಥ ಬೇರೆ ಉಪರತ್ನವೂ ಸಹ ಇದೆ. ಇದರಲ್ಲಿ ನಿಮ್ಮ ಶನಿಪೀಡೆ ಪರಿಹಾರಗಳಿಂದ ಹಿಡಿದು ನಿಮ್ಮ ಭೂಮಿ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ಆರ್ಥಿಕ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರದ ಅನುಕೂಲವಾಗುವಂತೆ, ಆರೋಗ್ಯದ ವಿಚಾರದ ಅನುಕೂಲವಾಗುವಂತೆ, ವಿವಾಹ ದಾಂಪತ್ಯ ವಿಚಾರಗಳಿಗೆ ಅನುಕೂಲವಾಗುವಂತೆ, ನಿಮ್ಮ ಎಲ್ಲ ಸಮಸ್ಯೆಗಳು, ವಿಶೇಷವಾಗಿ ಮಾನಸಿಕವಾಗಿರತಕ್ಕಂಥ ಕ್ಷೋಭೆ ಪರಿಹಾರವಾಗಬೇಕು, ನೆಮ್ಮದಿಯಾಗಿ ಖುಷಿಯಾಗಿ ನೀವು ಇರಬೇಕು ಅನ್ನುವಂತಹ ಕಾರಣಕ್ಕೆ ಆರೋಗ್ಯ ಬಾಧೆಗಳು ಪರಿಹಾರವಾಗುವ ರೀತಿಯಲ್ಲಿ ಸಪ್ತಚಕ್ರ ಬ್ರೇಸ್ಲೆಟನ್ನು ಡಿಸೈನ್ ಮಾಡಿ ವಿಶೇಷವಾದ ಚಂದ್ರಗ್ರಹಣದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ, ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಆದ್ದರಿಂದ ವರಮಹಾಲಕ್ಷ್ಮಿ ಹೋಮದಲ್ಲಿ ಇದು ಎನರ್ಜೈಸ್ ಮಾಡಿಕೊಡ್ತಾ ಇದೆ. ಪ್ರತಿಯೊಬ್ಬ ದಂಪತಿಗಳು, ಗಂಡ ಹೆಂಡತಿ ಇಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಬಹಳ ಇಂಪಾರ್ಟೆಂಟು. ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಫಲ ಗ್ರಹಣ ಶಾಂತಿಯೊಂದಿಗೆ ನಿಮಗೆ ಖಂಡಿತವಾಗಿ ಸಿಗಲಿ. ಲಕ್ಷ್ಮೀ ಸಾನ್ನಿಧ್ಯವಾಗಲಿ. ಅವತ್ತು ಲೈವಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಸಪ್ತಚಕ್ರ ಬ್ರಾಸ್ಲೆಟನ್ನು ಈ ಎಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಸೊ ದಯವಿಟ್ಟು, ಯಾಕೆಂದರೆ ಶುಕ್ರವಾರ ಆಗುತ್ತೆ, ಸೊ ಶನಿವಾರ ಭಾನುವಾರ ಬಿಟ್ಟು ಸೋಮವಾರ ದಿವಸ ನಾವು ಇಲ್ಲಿಂದ ಸ್ಪೀಡ್ ಬೋರ್ಡಲ್ಲಿ ಕಳಿಸ್ಕೊಟ್ಬಿಡ್ತೇವೆ, ಸ್ಪೀಡ್ ಪೋಸ್ಟಲ್ಲಿ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಂದ್ರೆ ನೇರ ಬಂದು ನನ್ನ ಭೇಟಿ ಮಾಡಬಹುದು. ಇಲ್ಲ ಫೋನ್ ಕನ್ಸಲ್ಟೇಷನ್ ಕೂಡ ಖಂಡಿತವಾಗಿ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬಹುದು. ಅದಕ್ಕೆ 911 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕನ್ಸಲ್ಟೇಷನ್ ಸಹ ಖಂಡಿತವಾಗಿ ಕೊಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದಿ ಸಾಧ್ಯವಾದರೆ ರಿಪ್ಲೈ ಸಹ ಮಾಡ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.